ಅನ್ನಭಾಗ್ಯ ಯೋಜನೆಯ ಅಕ್ಕಿ ಕಳವು ತನಿಖೆಯಾಗದಿರುವ ಬಗ್ಗೆ ಹಾಗೂ 2023ನೇ ಸಾಲಿನಲ್ಲಿ ಅಕ್ರಮ ಸಕ್ರಮ ಜಮೀನು ಮಂಜೂರಾದ ಫಲಾನುಭವಿಗಳಿಗೆ ಸಾಗುವಾಳಿ ಚೀಟಿ ನೀಡುವಂತೆ ಒತ್ತಾಯಿಸಿ ಮಾಜಿ ಜಿಲ್ಲಾ ಪಂಚಾಯತ್ನ ಸದಸ್ಯ ಎಂ ತುಂಗಪ್ಪ ಬಂಗೇರ ನೇತೃತ್ವದಲ್ಲಿ ಬಿಸಿ ರೋಡಿನ ಆಡಳಿತ ಸೌಧದ ಮುಂಭಾಗದಲ್ಲಿ ಬೃಹತ್ ಪ್ರತಿಭಟನೆ ನಡೆದಿದೆ. ಬಡವರಿಗೆ ನೀಡುವ ಪಡಿತರ ಗೋದಾಮಿನಿಂದ 3,850 ಕ್ವಿಂಟಾಲ್ ಅಕ್ಕಿ ಕಳವಾಗಿದೆ. ಈ ಬಗ್ಗೆ ಜಿಲ್ಲಾಧಿಕಾರಿಗಳು ತನಿಖೆಯನ್ನ ಮಾಡಿ ಹಲವು ತಿಂಗಳುಗಳು ಕಳೆದರೂ ಕೂಡ ಇನ್ನೂ ಆರೋಪಿಗಳಿಗೆ ಶಿಕ್ಷೆಯಾಗಿಲ್ಲ. ಅಕ್ಕಿ ಕಳವು ನಡೆಸ್ತಾ ಇರುವ ದೊಡ್ಡ ಜಾಲವೊಂದು ಇದ್ದು ಇವರನ್ನ ಕೆಲವೊಂದು ಜನಪ್ರತಿನಿಧಿಗಳು ರಕ್ಷಣೆ ಮಾಡ್ತಾ ಇದ್ದಾರೆ. ಶೀಘ್ರವೇ ಆರೋಪಿಗಳನ್ನ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಲು ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ. ಇನ್ನು 2023ನೇ ಸಾಲಿನಲ್ಲಿ ಅಕ್ರಮ ಸಕ್ರಮ ಜಮೀನು ಮಂಜೂರಾದ ಫಲಾನುಭವಿಗಳಿಗೆ ಸಾಗುವಾಳಿ ಚೀಟಿ ನೀಡಿಲ್ಲ, ಸಾಗುವಾಳಿ ಚೀಟಿ ಸಿಕ್ಕವರಿಗೆ ಆರ್ಟಿಸಿ ನೀಡಿಲ್ಲ ಎಂದು ಆರೋಪ ಮಾಡಿದ್ದಾರೆ. ಪ್ರತಿಭಟನೆಯ ಬಳಿಕ ಪ್ರತಿಭಟನಾಕಾರರು ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಲು ಮುಂದಾಗಿದ್ದು ಪೊಲೀಸರು ತಡೆದಿದ್ದಾರೆ. ಬಂಟ್ವಾಳ ನಗರ ಪೊಲೀಸ್ ಇನ್ಸ್ಪೆಕ್ಟರ್ ಅನಂತ ಪದ್ಮನಾಭ ಹಾಗೂ ಎಸ್ಐ ರಾಮಕೃಷ್ಣ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಾಡು ಮಾಡಲಾಗಿತ್ತು. ಪ್ರತಿಭಟನೆಯಲ್ಲಿ ಕಿಯೋನಿಕ್ಸ್ನ ಮಾಜಿ ಅಧ್ಯಕ್ಷ ಹರಿಕೃಷ್ಣ ಬಂಟ್ವಾಳ, ಬಿಜೆಪಿ ನಾಯಕಿ ಸುಲೋಚನಾ ಜಿಕೆ ಭಟ್, ಬಿಜೆಪಿ ಅಧ್ಯಕ್ಷ ದೇವಪ್ಪ ಪೂಜಾರಿ, ಪ್ರಮುಖರಾದ ಮೋಹನ್ ಪಿಎಸ್, ಪ್ರಭಾಕರ್ ಪಿಎಂ ಭಾಗಿಯಾಗಿದ್ದರು. ಕಚೇರಿದ ಎದುರು ನಮ್ಮ ಹೋರಾಟ ತಹಶೀಲ್ದಾರಿಗೆ ಮನವಿ ಕೊರದೊಟ್ಟಿಗೂ ಮುತ್ತಿಗೆ ಬಣ್ಣಂಚಿನ ಕೆಲಸವನ್ನು ಮಲ್ತೊಂದಿಲ್ಲ. ಅಂಜನೆ ನಮ್ಮ ಬೇಡಿಕೆ ಖಂಡಿತವಾದ ಕಳ್ಳನ್ ಪತ್ತಡು ಹಕ್ಕುಪತ್ರ ಕೊರಡು ಈ ಎರಡು ಬೇಡಿಕೆ ಒಂದು ಇನಿ ಮಾತ ಸೇರಿದ ದಕ್ಷಿಣ ಕನ್ನಡ ಜಿಲ್ಲೆಡೆ ಈ ಯಾರ್ದು ಓಲು ಹಕ್ಕುಪತ್ರ ಅಕ್ರಮ ಸಕ್ರಮ ಮಂಜೂರಾಡ ತಕ್ಷಣ ಡಿ ನೋಟಿಸ್ ಕೊಟ್ಟು ಮಂಚಿನ ಯಾವತ್ತು ಒಂದು ನಮ್ಮ ಜಿಲ್ಲೆದ MLA ಆನಿಂದ ಸರ್ಕಾರ ಆ ಸಂವಿಧಾನಬದ್ಧವಾದ ರಚಿಸಿದ ಸಮಿತಿ ತೀರ್ಮಾನ ಮಾಡ್ತಂಡು ಆ ಸಮಿತಿ ನಿರ್ಣಯ ಮಂತ್ರಿಗೆ ಒಂದು ತಹಸೀಲ್ದಾರ್ ಬೆಲೆ ಕೊರತೆಯಿಂದ ಒಂದು ನಾಚಿಕೆ ತಂದು ನಮ್ಮ ತಾಲೂಕದ ಜನಕ್ಕೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್.